ನಮಸ್ಕಾರ ರೀ. ಹೆಂಗದ್ರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಕೇವಲ 1 ಕಪ್ ಚುರುಮುರಿನ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಈ ರೀತಿ ಗರಿಗರಿಯಾದಂಥ ಕ್ರಿಸ್ಪಿಯಾದಂಥ ಪಡ್ಡುನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತಾವೆ. ನಾವು ಮಾಮೂಲಾಗಿ ಅಕ್ಕಿ ಪಡ್ಡನ್ನ ಯಾವ ರೀತಿ ಮಾಡ್ತೀವಲ್ಲ ಅದಕ್ಕಿಂತಲೂ ಟೇಸ್ಟಿಯಾಗಿ ಬರ್ತಾವೆ ರೀ. ಒಮ್ಮೆ ನೀವು ಈ ಪಡ್ಡನ್ನ ಟ್ರೈ ಮಾಡಿ ನೋಡ್ರಿ. ಮತ್ತು ಸ್ವಲ್ಪ ಕೂಡ ಹಂಚಿಗೆ ಅಂಟಂಗಿಲ್ಲ, ಅಷ್ಟು ಸಾಫ್ಟಾಗಿ ಬರ್ತಾವೆ. ನೋಡತ್ತಿರ್ಬೋದು ನೀವು ಎಷ್ಟು ಸ್ಪಾಂಜಿಯಾಗಿ ಬಂದಾವಂಥೇಳಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸೂಪರ್ ಆಗಿರೋ ಪಡ್ಡುನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ ಒಂದು ಪಾತ್ರೆ ಒಳಗೆ 1 ಕಪ್ನಷ್ಟು ಚಿರೋಟಿ ರವಾನ ತೊಗೊಂಡಿದ್ದೀನಿ ರೀ. ನೆನಪಿರಲಿ, ನಾನು ತೊಗೊಂಡಿರೋದು 1 ಕಪ್ನಷ್ಟು ಚಿರೋಟಿ ರವೆ. ನೀವು ಬಾಂಬೆ ರವೆ ತೊಗೊಳೋದ್ಕಿಂತ ಚಿರೋಟಿ ರವೆ ತೊಗೊಂಡ್ರೆ ಪಡ್ಡು ರೆಸಿಪಿ ಇನ್ನೂ ಸೂಪರಾಗಿ ಬರ್ತೈತಿ. ಇವಾಗ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಳಕತ್ತೇನೆ ರೀ. ಮೊಸರು ಮತ್ತು ರವಾನ ಎರಡೂ ನೀಟಾಗಿ ಈ ರೀತಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಈ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲೇ ಸೇರಿಸ್ಕೊಳಕತ್ತೇನೆ ರೀ. ಇದು ಪಡ್ಡು ಹಿಟ್ಟು ಯಾವ ರೀತಿ ಕನ್ಸಿಸ್ಟೆಂಟಿ ಇರ್ತೈತಲ್ಲ ಸೇಮ್ ಅದೇ ರೀತಿ ಆಗಬೇಕು ನೋಡ್ರಿ. ಇವಾಗ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ನಿಮ್ಮ ಹತ್ರ ಚಿರೋಟಿ ರವೆ ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಬಾಂಬೆ ರವಾನ ಒಂದು ಸರ್ತಿ ಮಿಕ್ಸಿ ಮಾಡಿಕೊಂಡು ಈ ಪಡ್ಡುನ ಮಾಡ್ಕೊಳ್ಬೋದು ರೀ. ನೋಡ್ರಿ, ಇವಾಗ ನಾನು ಹಿಟ್ಟನ್ನು ಕಲಿಸಿ ಒಂದು 5 ನಿಮಿಷ ನೆನೆಯೋಕೆ ಇಡಾಕತ್ತೇನೆ. ಇವಾಗ ನೋಡ್ರಿ, ನಾವು ರವಾನ ಯಾವ ಕಪ್ನಾಗ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ನಷ್ಟು ನಾನಿಲ್ಲೇ ಚುರುಮುರಿನ ತೊಗೊಳಕತ್ತೇನೆ ರೀ. ಇದು ಗಟ್ಟಿ ಚುರುಮುರಿ, ನೀವು ಪಳ್ಳ ಚುರುಮುರಿ ಇದ್ರೆ ಅದನ್ನು ಕೂಡ ತೊಗೊಳ್ಬೋದು. ಇವಾಗ ನೋಡ್ರಿ, ಒಂದು ಸ್ವಲ್ಪ ನೀರನ್ನ ಹಾಕಿ ಆ ಚುರುಮುರಿನ ನೆನೆಸಿ ಈ ರೀತಿ ತೊಳೆದು ಒಂದು ಸಣ್ಣ ಮಿಕ್ಸಿ ಜಾರೊಳಗೆ ಸೇರಿಸ್ಕೊಳಕತ್ತೇನೆ. ನೋಡ್ರಿ, ಇವಾಗ ಡಸ್ಟ್ ಅದು ಏನು ಇರಬಾರ್ದು, ಸ್ವಲ್ಪ ಕ್ಲೀನಾಗಿನ ತೊಳ್ಕೊಳ್ಬೇಕು ಇವನ್ನ. ನೋಡ್ರಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡ್ರಿ, ನಾನು ಜಾಸ್ತಿ ಚುರುಮುರಿನ ನೆನೆಸಿಲ್ಲ, ಅದಕ್ಕಾಗಿ ಸ್ವಲ್ಪ ತರಿ ಆಗೈತಿ. ನೀವು ಚುರುಮುರಿನ ಒಂದು 10 ನಿಮಿಷ ನೆನೆಸಿದ್ರೆ ಪೂರ್ತಿಯಾಗಿ ಪೇಸ್ಟ್ ಆಗ್ತೈತಿ. ಸ್ವಲ್ಪ ಚುರುಮುರಿನ ಈ ರೀತಿ ನೆನೆಸಿ ರುಬ್ಬಿ ಹಾಕೊಳ್ಳೋದ್ರಿಂದ ಪಡ್ಡು ರೆಸಿಪಿ ಇನ್ನೂ ಸಾಫ್ಟಾಗಿ ಬರ್ತೈತೆ ರೀ. ಮತ್ತು ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿರ್ತೈತಿ, ತುಂಬಾ ಸಾಫ್ಟಾಗಿ ಬರ್ತಾವೆ. ನೀವು ಒಂದು ಸರ್ತಿ ಚುರುಮುರಿನ ಹಾಕಿ ಪಡ್ಡನ್ನು ಮಾಡಿ ನೋಡ್ರಿ. ಇವಾಗ ನಾನು ಕೈಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೇನೆ. ಕೈಲೇ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದ್ರೆ ನಾವು ಪರ್ಮೆಂಟೇಷನ್ ಮಾಡುವಾಗ ಸ್ವಲ್ಪ ಇದು ಹೆಲ್ಪ್ ಆಗ್ತೈತೆ ಅಂಥೇಳಿ ಈ ರೀತಿ ಕೈಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಪಡ್ಡು ಹಿಟ್ಟು ಯಾವ ರೀತಿ ಇರ್ತೈತಲ್ಲ ಸೇಮ್ ಅದೇ ಕನ್ಸಿಸ್ಟೆಂಟಿ ಒಳಗೆ ಇದನ್ನು ರೆಡಿ ಮಾಡಿಕೊಂಡು ಒಂದು 10 ನಿಮಿಷ ನೆನೆಸಿ ಇಡಬೇಕ್ರಿ. ನೋಡ್ರಿ, ಇವಾಗ ನಾನಿಲ್ಲೇ 10 ನಿಮಿಷ ಬಿಟ್ಟ ನೋಡಾಕತ್ತೇನೆ. ಈ ರೀತಿ ಇನ್ನೊಂದು ಸರ್ತಿ ನೀಟಾಗಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ನಾನಿಲ್ಲೇ ಕ್ಯಾರೆಟ್ ತುರಿನ ಮಿಕ್ಸ್ ಮಾಡ್ಕೊಳಕತ್ತೇನೆ. ನೀವು ಎಕ್ಸ್ಟ್ರಾ ಏನಾದರೂ ವೆಜಿಟೇಬಲ್ಸ್ ಬೇಕಾದ್ರೆ ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ಇದನ್ನು ನೀಟಾಗಿ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಇನ್ಸ್ಟಂಟಾಗಿ 10 ನಿಮಿಷದೊಳಗೆ ಈ ಪಡ್ಡನ್ನು ಮಾಡೋದ್ರಿಂದ ಒಂದು ಸ್ವಲ್ಪ ಈನೋ ಆಗಲಿ ಇಲ್ಲ ಸೋಡಾನಾಗಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ನೋಡ್ರಿ, ಇವಾಗ ನಾನಿಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಲರು ಚೆಂದಂಗೆ ಬರಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇವಾಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಈನೋ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ನಿಮ್ಗೆ ಈನೋ ಬೇಡ ಅಂತಂದ್ರೆ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಇದು ಯಾವುದು ಬೇಡ ಅಂತಂದ್ರೆ ಹಂಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನಿಲ್ಲೇ ಸ್ವಲ್ಪ ಈನೋ ಪೌಡ್ರನ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈನೋ ಪೌಡ್ರನ್ನ ಹಾಕಿಂದ ಜಾಸ್ತಿ ಹೊತ್ತು ಹಿಟ್ಟನ್ನು ಇಡಬಾರ್ದು. ಇನ್ಸ್ಟಂಟಾಗಿ ನಾವು ಪಡ್ಡನ್ನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೋಡ್ರಿ, ಇವಾಗ ಈ ಕಡೆ ನಾನು ಪಡ್ಡಿನ ತವಾನ ಕಾಯೋದಕ್ಕಿಟ್ಟು ಒಂದು ಸ್ವಲ್ಪ ಕಾದಿಂದ ಅದಕ್ಕೆ ಈ ರೀತಿ ಸ್ವಲ್ಪನೇ ಆಯಿಲ್ ಹಾಕಾಕತ್ತೇನೆ. ನೀವು ಆಯಿಲ್ ಬದಲಿ ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪಡ್ಡುನ ಈ ರೀತಿ ಸ್ವಲ್ಪನೇ ಹಾಕ್ಕೊಳ್ಬೇಕು.
ನಾವು ಈನೋನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಡ್ಡು ತಾನಾಗೆ ಉಬ್ಬಿ ಬರ್ತಾವ್ರಿ. ಈನೋ ಬೇಡ ಅಂತಂದ್ರೆ ನೀವು ಹಂಗೆ ಬೇಕಾದರೂ ಈ ಪಡ್ಡನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಇಲ್ಲ ನಮ್ಗೆ ಚುರುಮುರಿ ಹಾಕೋದು ಇಷ್ಟ ಇಲ್ಲ ಅಂತಂದ್ರೆ ಕೇವಲ ರವೆನ ಯೂಸ್ ಮಾಡಿಕೊಂಡು ಬೇಕಾದರೂ ಪಡ್ಡನ್ನು ಮಾಡ್ಕೊಳ್ಬೋದ್ರಿ. ನೋಡ್ರಿ ಇವಾಗ ನಾನು 5 ನಿಮಿಷ ಬೇಯಿಸ್ಕೊಂಡು ಈ ರೀತಿ ವಾಪಸ್ ಇದನ್ನು ತಿರುವಿ ಈ ರೀತಿ ಹಾಕಬೇಕು. ಅಂದ್ರೆ ಪಡ್ಡು ನೀಟಾಗಿ ಬೇಯ್ತಾವ್ರಿ. ನೋಡ್ರಿ ಇವಾಗ ಈ ರೀತಿ ಒಂದೊಂದಾಗಿ ವಾಪಸ್ ತಿರುವಿ ಹಾಕಾಕತ್ತೀನಿ. ನೋಡತ್ತಿರ್ಬೋದು ನೀವು, ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಈ ಪಡ್ಡು ಬರ್ತಾವಂದ್ರೆ ನೀವು ನಂಬಂಗೇ ಇಲ್ಲ. ಅಷ್ಟು ರುಚಿಯಾಗಿನೂ ಬರ್ತಾವ್ರಿ ಮತ್ತು ಮಾಡುವಾಗ ಸ್ವಲ್ಪ ಕೂಡ ತೊಂದರೆ ಆಗೋದಿಲ್ಲ. ನೋಡತ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಎಲ್ಲ ಪಡ್ಡು ಬಂದಾವಂತ ಹೇಳಿ. ಇವಾಗ ಇದನ್ನು ಇನ್ನೊಂದು ಮುಚ್ಚಳನ ಮುಚ್ಚಿ ಇನ್ನೊಂದು 2 ನಿಮಿಷ ಈ ರೀತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಪಡ್ಡನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ. ಈ ರೀತಿ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಪ್ಲೇನ್ ಆಗಿ ಕೂಡ ಈ ಪಡ್ಡನ್ನು ಮಾಡ್ಕೊಳ್ಬೋದು. ಕೇವಲ ರವೆ ಮತ್ತು ಮೊಸರನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನಿಲ್ಲಿ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವನ್ನ ಬೇಯಿಸ್ಕೊಳಕತ್ತೀನಿ. ನೋಡತ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಪಡ್ಡು ಬಂದಾವಂತ ಹೇಳಿ. ನೋಡ್ರಿ ಸ್ವಲ್ಪ ಕೂಡ ಅಕ್ಕಿ ಪಡ್ಡಿಗೂ ಈ ರವಾದಿಂದ ಮಾಡಿರೋ ಪಡ್ಡಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಪಡ್ಡು ಬರ್ತಾವಂದ್ರೆ ನೀವು ನಂಬಂಗೇ ಇಲ್ಲ. ಸ್ವಲ್ಪ ಕ್ರಿಸ್ಪಿಯಾಗಿ ನಿಮ್ಗೆ ಬೇಕಂತಂದ್ರೆ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇದೇ ಪಡ್ಡು ಪೂರ್ತಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಇಲ್ಲ ಸಾಫ್ಟಾಗಿ ಬೇಕು ಅಂತಂದ್ರೆ ಈ ರೀತಿ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಕೇವಲ 1 ಕಪ್ ಚುರುಮುರಿನ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ 10 ನಿಮಿಷದಾಗ ಯಾವ ರೀತಿ ಸಾಫ್ಟ್ ಆದಂಥ ಮತ್ತು ಗರಿ ಗರಿ ಆದಂಥ ಪಡ್ಡನ್ನು ಮಾಡ್ಕೊಳ್ಳೋದು ಅಂಥೇಳಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ. ಈ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಇಲ್ಲ ಮಕ್ಕಳ ಟಿಫಿನ್ ಬಾಕ್ಸಿಗಾಗಲಿ ಹೇಳಿ ಮಾಡಿಸಿದಂಥ ರೆಸಿಪಿ. ಈ ಥರ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರ್ರಿ. ನೀವು ಒಂದು ಸರ್ತಿ ಈ ಪಡ್ಡನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ. ಈ ರೆಸಿಪಿನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಎಲ್ಲರಿಗೂ ಬಾಯ್ ರೀ.